ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರುವ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ನಾನು ಸೈಯದ್. ವೀಕ್ಷಕರೇ, ನಿನ್ನೆ ಘಟಪ್ರಭಾದಿಂದ ತುಕ್ಕಾನಟ್ಟಿ ಗ್ರಾಮದವರೆಗೆ ಸತೀಶ್ ಜಾರಕಿಹೊಳಿಯವರ ಆಪ್ತ ಸಹಾಯಕರಾದಂಥ ಪ್ರಕಾಶ್ ಭಾಗೇವಾಡಿಯವರ ಸಾವು ನಿಜಕ್ಕೂ ತುಂಬ ವಿಷಾದನೀಯ, ಮರೆಯಲಾರದ ವಿಷಯ. ಸಣ್ಣ ವಯಸ್ಸು. ಇಂಥ ಸಂದರ್ಭದಲ್ಲಿ ಈ ಕೋವಿಡ್ ಎಂಥ ಮಾರಕ ರೋಗದಿಂದ ಒಬ್ಬ ಯುವಕ, ಪ್ರತಿಭಾವಂತ ಆಕಾಶ್ ವಿದ್ಯಾಸಂಸ್ಥೆಯನ್ನು ಎಷ್ಟೊಂದು ಚೆನ್ನಾಗಿ ಬೆಳೆಸಿ ಬಡ ಮಕ್ಕಳಿಗೆ ಒಂದು ಶಿಕ್ಷಣ ಕೇಂದ್ರವನ್ನಾಗಿಸಿ ಸತೀಶ್ ಜಾರಕಿಹೊಳಿಯವರ ಆದರ್ಶ ಪಾಲನೆ, ಮಾರ್ಗದರ್ಶನ, ಸೂಚನೆ, ಸಲಹೆ ಮೇರೆಗೆ ಅನೇಕ ಸಾಮಾಜಿಕ ಕಾರ್ಯಚಟುವಟಿಕೆಯಲ್ಲಿ ತೊಡಗಿದಂಥ ಪ್ರಕಾಶ್ ಭಾಗೇವಾಡಿಯವರ ಅಂತಿಮ ಸಂಸ್ಕಾರ ಯಾವ ರೀತಿ ನಡೆಯಿತು, ಕರೋನಾ ಇದ್ದ ಕಾರಣ ಯಾವ ರೀತಿಯ ಸಾಮಾಜಿಕ ಅಂತರವನ್ನು ಕಾಯ್ದಿಡಲಾಗಿತ್ತು, ಅದನ್ನು ಸಂಪೂರ್ಣ ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಸತೀಶ್ ಜಾರಕಿಹೊಳಿಯವರು ಸಂಪೂರ್ಣ ಅಂತ್ಯಕ್ರಿಯೆ ಆಗುವವರೆಗೆ ಸ್ವಗ್ರಾಮದಲ್ಲಿ ಸ್ವತಃ ತಾವು ನಿಂತ್ಕೊಂಡು ಆ ಅಂತಿಮ ತನ್ನ ಆತ್ಮೀಯ ಸ್ನೇಹಿತನನ್ನು ಬೀಳ್ಕೊಟ್ಟು ಎಷ್ಟೊಂದು ನೋವಿನಿಂದ ಹೊರಬಂದರು, ಅದನ್ನು ಸಹಿತ ದೃಶ್ಯದಲ್ಲಿ ನೋಡಬಹುದು. ಇದರ ಪ್ರಯುಕ್ತ ಯಾವ ರೀತಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ತಮ್ಮ ಆಪ್ತ ಸ್ನೇಹಿತ ಕರ್ನಾಟಕ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ನಂತರ ಕಾರ್ಯಚಟುವಟಿಕೆಯಲ್ಲಿ ತಲ್ಲೀನರಾಗಿ ಅನೇಕ ಸಾಮಾಜಿಕ ಚಟುವಟಿಕೆಯಲ್ಲಿ ಸಹಭಾಗಿಯಾಗಿ ಕರ್ನಾಟಕ ಸೇವಾದಳದಲ್ಲಿ ಅನೇಕ ಕಾರ್ಯಕ್ರಮದ ಮುಖಾಂತರ ಘಟಪ್ರಭಾದಲ್ಲಿ ಹಗಲಿರುಳು ದುಡಿಯುತ್ತಿರುವ ಒಬ್ಬ ನಮ್ಮ ಸ್ನೇಹಿತ, ಒಬ್ಬ ನಮ್ಮ ಬೆಂಬಲಿಗ ಇವತ್ತು ಇಲ್ಲ. ಆದರೆ ಇದರಿಂದ ಎಲ್ಲರೂ ಒಂದು ಸ್ವಲ್ಪ ಸಾಮಾಜಿಕ ಅಂತರ ಮತ್ತು ಕೋವಿಡ್ ಬಗ್ಗೆ ಎಚ್ಚರಿಕೆ ವಹಿಸಬೇಕೆನ್ನುವ ಸಂದೇಶ ಸಹಿತ ಸತೀಶ್ ಜಾರಕಿಹೊಳಿ ಅವರು ಯಾವ ರೀತಿ ಹೇಳಿದ್ದಾರೆ, ಯಾವ ರೀತಿ ಮಾತನಾಡಿದ್ದಾರೆ, ಅದನ್ನು ನೀವು ನಮ್ಮ ಸಂಪೂರ್ಣ ದೃಶ್ಯದಲ್ಲಿ ಅವರು ಏನೇನು ಮಾತಾಡಿದ್ದಾರೆ ನೋಡಬಹುದು. ವೀಕ್ಷಕರೇ, ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ. ವೀಕ್ಷಕರೇ, ನಮಸ್ಕಾರ. ले आई है बीते हुए लम्हों को फिर, हाँ ये जिंदगी यूं बेरहम सी हो गई, लेने चली जान ये जिंदगी। खुदा क्यों रूठ गया मुझसे, नहीं था बैर मेरा तुझसे, क्यों तूने छीन लिया मुझसे मेरा जहां। ऐ खुदा 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 तू बता 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 बता। उम्मीद थी, अरमान थे, खुशियाँ भी थी बेहिसाब सी, बाहों में थी दुनिया मेरी, थी जिंदगी जैसे ख्वाब सी, हर एक पल रोशन रोशन था, महकता दिल का आंगन था जन्नत से बढ़ के प्यारा मेरा जहां। ऐ खुदा खुदा ये बता ये क्या किया खुदा, ये क्यों किया खुदा, बता मेरे खुदा, क्या मैं भी बता। बेजान सी है जिंदगी, हर सांस है गमज़दा, ये क्या किया खुदा, ये क्यों किया खुदा, बता मेरे खुदा। नट माणूस सर
ಸೊ ಇವತ್ತು ಒಬ್ಬ ಆತ್ಮೀಯರು ಪ್ರಕಾಶ್ ಬಾಗೇವಾಡಿ ಕೋವಿಡ್ಗೆ ಬಲಿಯಾಗಿದ್ದಾರೆ. ಬಹುಶಃ ಅವರ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಕೂಡ ಭಾಗವಹಿಸ್ತಿದ್ರು. ವಿಶೇಷವಾಗಿ ಒಬ್ಬ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿದ್ದು ನಾವು ಪಕ್ಷಕ್ಕಿಂತಲೂ. ಈ ಮೂಡಿಗೆಯಲ್ಲಿ ಲಯನ್ಸ್ ಕ್ಲಬ್ ಇರ್ಬೋದು, ಸ್ವಂತ ಶಿಕ್ಷಣ ಸಂಸ್ಥೆ ಇರ್ಬೋದು, ಭಾಳಷ್ಟು ರೋಟ್ರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ರು. ಫ್ಲಡ್ನಲ್ಲಿ ಹಿಂದೆ ಲಾಸ್ಟ್ ಕಳೆದ ವರ್ಷ ಫ್ಲಡ್ನಲ್ಲಿದ್ದರು. ಈ ಕೋವಿಡ್ದಲ್ಲಿ ಕೂಡ ಕೆಲಸ ಮಾಡ್ತಿದ್ರು. ವಿಶೇಷವಾಗಿ ನಮ್ಮ ಸೇವಾದಳದ ಕಾರ್ಯಕ್ರಮ ಕೂಡ ಘಟಪುರದಲ್ಲಿ ಅವರೇ ಉಸ್ತುವಾರಿ ನೋಡ್ಕೊಳ್ತಾ ಇದ್ರು. ಇವತ್ತು ಬಹುಶಃ ನಮ್ಮನ್ನೆಲ್ಲ ಬಿಟ್ಟಾಗಲಿದ್ದಾರೆ. ಭಾಳ ದೊಡ್ಡ ನಮ್ಮ ಸಂಘಟನೆಗೆ ನಷ್ಟ ಆಗಿದ್ದಂತೆ ನಿಜ. ಆದರೂ ಕೂಡ ಏನು ಮಾಡಲಿಕ್ಕೆ ಆಗೋಲ್ಲ, ಕೋವಿಡ್ಗೆ ಬಲಿಯಾಗಿದ್ದಾರೆ. ಮುಂದೆ ಯಾರು ಕೂಡ ಕೋವಿಡ್ ಸಾಕಷ್ಟು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕಂತ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ತೀನಿ. ಪ್ರಕಾಶ್ ಅವರ ಆತ್ಮಕ್ಕೆ ಶಾಂತಿ ಸಿಗೋದು ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ.